ಒಬ್ರಲ್ಲ ಇಬ್ರಲ್ಲ 17 ಆರೋಪಿಗಳು 16 ಸಾಕ್ಷ್ಯ ಹಾಗೆ 108 ಸಾಕ್ಷಿಗಳ ಬಲೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಸಿಕ್ಕಾಕೊಂಡಿದೆ. ಸಂಕಷ್ಟಗಳ ಚಕ್ರವ್ಯೂಹದಲ್ಲಿ ನಲುಗ್ತಾ ಇದೆ. ಇದೀಗ ಪ್ರಕರಣದ ಜನ್ಮ ಜಾಲಾಡಿರುವಂತಹ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಜ್ಜಾಗಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್. ದರ್ಶನ್ ರನ್ನ A1 A2 ಮಾಡೋದು ಖಾಕಿಗೆ ಬಿಟ್ಟಿದ್ದು ಎಂದ ಸಚಿವರು. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಅಂಡ್ ಟೀಮ್ 9 ಜೈಲುಗಳಿಗೆ ದಿಕ್ಕಾಪಾಲಾಗಿದೆ. ಇದೀಗ ಹತ್ಯೆ ಕೇಸ್ನ ತನಿಖೆ ಮುಗಿದಿದ್ದು ನಾಳೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸೋ ಸಾಧ್ಯತೆ ಇದೆ. ಕೇಸ್ನ SPPಗೆ ಚಾರ್ಜ್ ಶೀಟ್ ನೀಡಿದ್ದು ಅವರು ಕೆಲವು ವಿಷಯಗಳನ್ನ ಗುರುತು ಮಾಡಿದ್ದಾರೆ. ಕೆಲವು ತಿದ್ದುಪಡಿ ಮಾಡಲಾಗ್ತಾ ಇದ್ದು 2 ದಿನದಲ್ಲಿ ಕರೆಕ್ಷನ್ ಮಾಡಲಾಗುತ್ತೆ. ಈಗ ಪ್ರೈಮರಿ ಚಾರ್ಜ್ ಶೀಟ್ ಸಲ್ಲಿಸ್ತೀವಿ ಅಂತ ಕಮಿಷನರ್ ಹೇಳಿದ್ದಾರೆ. ಅಲ್ಲ, ಚಾರ್ಜ್ ಶೀಟ್ ಆಲ್ಮೋಸ್ಟ್ ಎಲ್ಲ ಅಂಶಗಳನ್ನ ಒಳಗೊಂಡಿದೆ. ಬಟ್ 173(8) ಈಗ BNS ಅಲ್ಲಿ ಬೇರೆ ಯಾವುದೋ ಸೆಕ್ಷನ್ ಬರುತ್ತೆ, ಅದರಲ್ಲಿ ನಾವು ತನಿಖೆಯನ್ನ ಇಟ್ಕೊಂಡಿರ್ತೇವೆ. ಸದ್ಯ ಕೇಸ್ನಲ್ಲಿ 2ನೇ ಆರೋಪಿಯಾಗಿರುವ ದರ್ಶನ್ ಅವರನ್ನ ಚಾರ್ಜ್ ಶೀಟ್ ನಲ್ಲಿ ಮೊದಲ ಆರೋಪಿಯನ್ನಾಗಿ ಬದಲಾಗಿಸಲಾಗುತ್ತೆ ಅಂತಾನೂ ಹೇಳಲಾಗ್ತಾ ಇದೆ. ಈ ಬಗ್ಗೆ ತನಿಖಾಧಿಕಾರಿಗಳೇ ನಿರ್ಧರಿಸಲಿದ್ದು ರೇಣುಕಾಸ್ವಾಮಿ ಕುಟುಂಬ ನ್ಯಾಯದ ನಿರೀಕ್ಷೆ ಮಾಡಬಹುದು ಅಂತ ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. 90 ಡೇಸ್ ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕು, ಅದಕ್ಕೆ ಮ್ಯಾಂಡೇಟ್ರಿ ಅದು. ಅಷ್ಟರೊಳಗಡೆ ಚಾರ್ಜ್ ಶೀಟನ್ನು ಹಾಕಬೇಕಾಗುತ್ತೆ, ಅದಕ್ಕೆ ಹಾಕ್ತಾರೆ. A1 A2 ಅವ್ರಿಗೆ ಬಿಟ್ಟಿದ್ದದು. ಅವ್ರಿಗೆ ಅವರ ಎವಿಡೆನ್ಸ್ ಪ್ರಕಾರ ಯಾರಿಗೆ A1 ಮಾಡಬೇಕು, A2 ಮಾಡಬೇಕು, A3 ಮಾಡಬೇಕು, ಅದೆಲ್ಲ ಅವರು ಮಾಡ್ತಾರೆ. ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ಬೋದು, ನ್ಯಾಯ ಒದಗಿಸ್ಕೊಡ್ತೀವಿ. ಕೋರ್ಟಲ್ಲಿ ಕೂಡ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ. ಇನ್ನು ದರ್ಶನ್ ನನ್ನ ಸ್ನೇಹಿತರು ತಪ್ಪು ಮಾಡಿದ್ದಕ್ಕೆ ಜೈಲಿಗೆ ಹೋಗಿದ್ದಾರೆ ಅಂತ ಸಚಿವ ಜಮೀರ್ ಹೇಳಿದ್ದಾರೆ. ನಾನು ದರ್ಶನ್ ಅವರು ಆತ್ಮೀಯ ಸ್ನೇಹಿತರು ಇಲ್ಲ ಅಂತ ಇಲ್ಲ, ಆತ್ಮೀಯ ಸ್ನೇಹಿತರು. ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲಿಗೆ ಹೋಗಿರೋದು, ಸುಮ್ ಜೈಲು ಹೋಗ್ತಾರಾ? ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲ ಫೋಟೋ ಕಳಿಸಿರೋದು ದೃಢ. ಇನ್ನು ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಫೋಟೋ ಕಳಿಸಿರೋದು ದೃಢಪಟ್ಟಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರ ಮನವಿ ಮೇರೆಗೆ ಇನ್ಸ್ಟಾಗ್ರಾಂನವರು ಮಾಹಿತಿ ನೀಡಿದ್ದು ರೇಣುಕಾಸ್ವಾಮಿ ಬಳಸ್ತಾ ಇದ್ದ ಅಕೌಂಟ್ನಿಂದ ಅಶ್ಲೀಲ ಫೋಟೋ ಮೆಸೇಜ್ ಪವಿತ್ರ ಗೌಡಗೆ ಹೋಗಿರೋದು ಕನ್ಫರ್ಮ್ ಆಗಿದೆ. ಈ ವಿಷಯವನ್ನ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖಿಸಲಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೂ ಚಾರ್ಜ್ ಶೀಟ್ ನದ್ದೇ ಚಿಂತೆಯಾಗಿದೆ. ಕೇಸ್ನಲ್ಲಿ ತನ್ನನ್ನೇ A1 ಮಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನ ಪತ್ನಿಯಿಂದ ದಚ್ಚು ಪಡೆದಿದ್ದು ಟೆನ್ಷನ್ ಆಗಿದ್ದಾರೆ. ಜೈಲಿನ ಸಿಬ್ಬಂದಿ ಬಳಿಯೂ ಚಾರ್ಜ್ ಶೀಟ್ ಕುರಿತು ಪದೇ ಪದೇ ಕೇಳ್ತಾ ಇದ್ರು, ಆದ್ರೆ ಸಮರ್ಪಕ ಉತ್ತರ ಸಿಗ್ಲಿಲ್ಲ. ಹೀಗಾಗಿ ಟಿವಿ ಮೂಲಕ ವಿಚಾರ ತಿಳಿದುಕೊಳ್ಳೋಕೆ ಟಿವಿಗಾಗಿ ಜೈಲಾಧಿಕಾರಿಗೆ ದರ್ಶನ್ ಮನವಿ ಮಾಡಿದ್ದಾರೆ. ಲೇಡಿ ಆಫೀಸರ್ ಸುಪರ್ದಿಯಲ್ಲಿ ದರ್ಶನ್ ವಿಲವಿಲ. ಅಂದಹಾಗೆ ಬಳ್ಳಾರಿ SP ಶೋಭಾ ರಾಣಿ, ಬಳ್ಳಾರಿ ಜೈಲು ಅಧೀಕ್ಷಕಿ R ಲತಾ ವಿಶೇಷ ಕೇಸ್ಗಳನ್ನ ನಿಭಾಯಿಸಿರುವ ಅನುಭವವನ್ನ ಇಬ್ಬರು ಅಧಿಕಾರಿಗಳು ಹೊಂದಿದ್ದಾರೆ. ಹೀಗಾಗಿ ದರ್ಶನ್ ಅವರನ್ನ ಇವರ ಸುಪರ್ದಿಯಲ್ಲಿ ಇರಿಸಲಾಗಿದೆ. ಖಡಕ್ ಮಹಿಳಾ ಅಧಿಕಾರಿಗಳಿಂದ ಜೈಲಿನಲ್ಲಿ ರೂಲ್ಸ್ ಗಳೆಲ್ಲ ಬಿಗಿಯಾಗಿದ್ದು ದರ್ಶನ್ ಸಾಮಾನ್ಯ ಕೈದಿಯಂತೆ ವಿಲವಿಲ ಅಂತಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.